ಇವತ್ತಿನ ವಿಡಿಯೋದಲ್ಲಿ ಅಯ್ಯಪ್ಪ ಸ್ವಾಮಿ ದೇವಸ್ಥಾನ ಹಾಗೂ ಕುರುಬ್ರಳ್ಳಿಯಲ್ಲಿ ಇರುವಂತಹ ತುಂಬಾನೇ ಫೇಮಸ್ ಆಗಿರುವಂತಹ ದೇವಸ್ಥಾನ ಗಂಗಮ್ಮ ತಾಯಿ ದೇವಸ್ಥಾನದ ಬಗ್ಗೆ ನಿಮ್ಮೊಂದಿಗೆ ಹಂಚ್ಕೊಳ್ತಾ ಇದ್ದೀನಿ. ದೇವಸ್ಥಾನ ಯಾವ ರೀತಿಯಾಗಿದೆ ಏನು ಅಂತ ನಿಮ್ಮೊಂದಿಗೆ ತಿಳಿಸ್ಕೊಡ್ತಾ ಇದ್ದೀನಿ. ಮೊದಲಿಗೆ ನಾನು ಮನೆಯಲ್ಲಿ ಎಲ್ಲ ಕೆಲಸವನ್ನ ಮುಗಿಸಿ ದೇವರ ಪೂಜೆಯನ್ನ ಮಾಡಿ ಅಲ್ಲಿಂದ ನಾವು ಹೊರಟ್ವಿ. ನಾನು ಮತ್ತು ನಮ್ಮ ಮನೆಯವರು ಇಬ್ಬರು ಜೊತೆಗೆ ಹೋಗ್ತಾ ಇದೀವಿ. ಅವರನ್ನ ಅಲ್ಲಿ ಮೆಟ್ರೋ ಸ್ಟೇಷನ್ ಹತ್ರ ಡ್ರಾಪ್ ಮಾಡಬೇಕಾಗಿತ್ತು. ಸೊ ಹಾಗಾಗಿ ಅವರನ್ನ ಮೆಟ್ರೋ ಸ್ಟೇಷನ್ ಹತ್ರ ಡ್ರಾಪ್ ಮಾಡಿ ನಂತರ ನಾನು ಅಲ್ಲಿಂದ ಮಹಾಲಕ್ಷ್ಮಿ ಲೇಔಟ್ಗೆ ಹೋಗ್ತಾ ಇದ್ದೀನಿ. ಈ ದೇವಸ್ಥಾನ ಬರೋದು ಕುರುಬ್ರಳ್ಳಿಯಲ್ಲಿ. ಸೊ ಹಾಗಾಗಿ ನಾನು ಅಲ್ಲಿಗೆ ಹೋಗಿ ನನ್ನ ಫ್ರೆಂಡ್ಸ್ಗೆ ವೆಯ್ಟ್ ಮಾಡ್ತಾ ಇದ್ದೆ. ಅಷ್ಟರಲ್ಲಿ ಅವರು ಬಂತು. ಅಲ್ಲಿ ಶೃಂಗೇರಿ ಶಾರದಾಂಬೆ ದೇವಸ್ಥಾನ ಇತ್ತು. ಸೊ ಅಲ್ಲಿ ಮೊದಲಿಗೆ ಅಲ್ಲಿ ದೇವರ ದರ್ಶನವನ್ನ ಮಾಡಿಕೊಂಡು ಹೋಗೋಣ ಅಂತ ಮೊದಲಿಗೆ ಆ ದೇವಸ್ಥಾನಕ್ಕೆ ಹೋದ್ವಿ. ನೋಡ್ತಾ ಇರ್ಬೋದು ದೇವಿಗೆ ಎಷ್ಟು ಚೆನ್ನಾಗಿ ಅಲಂಕಾರ ಮಾಡಿದ್ದಾರೆ ಅಂತ. ಇನ್ನು ಅಲ್ಲಿ ಸ್ವಲ್ಪ ಕನ್ಸ್ಟ್ರಕ್ಟ್ ಮಾಡ್ತಾ ಇದ್ರು. ಅಲ್ಲಿ ಸ್ವಲ್ಪ ಪೇಂಟಿಂಗ್ ಎಲ್ಲ ಇತ್ತು. ಸೊ ಅಲ್ಲಿ ಪೇಂಟ್ ಮಾಡ್ಕೊತಾ ಇದ್ರು. ನಾವು ಈ ಕಡೆ ಸೈಡಲ್ಲಿ ಹೋಗಿ ದೇವರ ದರ್ಶನವನ್ನ ಮುಗಿಸ್ಕೊಂಡು ಬಂದು ಸ್ವಲ್ಪ ಹೊತ್ತು ದೇವರ ಧ್ಯಾನವನ್ನ ಮಾಡ್ಕೊಂತ ಅಲ್ಲಿ ದೇವಸ್ಥಾನದ ಒಳಗಡೆ ಕುತ್ಕೊಂಡ್ವಿ. ಅದಾದ್ಮೇಲೆ ದೇವರ ಪ್ರಸಾದವನ್ನ ನೀಡಿದ್ರು. ಪ್ರಸಾದವನ್ನ ಸ್ವೀಕರಿಸಿ ಮೊದಲೇ ಹೇಳಿದಾಗೆ ಇಲ್ಲಿ ನಾನು ಕುರುಬ್ರಳ್ಳಿಯಲ್ಲಿ ಇರುವಂತಹ ಗಂಗಮ್ಮ ತಾಯಿ ದೇವಸ್ಥಾನದ ಒಳಗಡೆ ಎಂಟ್ರಿ ಕೊಟ್ವಿ. ಇದು ತುಂಬಾ ಹಳೆಯ ದೇವಸ್ಥಾನ. ಇಲ್ಲಿ ಮೊದಲಿಗೆ ಹೋದ ತಕ್ಷಣ ನಮ್ಗೆ ಇಲ್ಲಿ ನರಸಿಂಹಸ್ವಾಮಿ ಸಿಗುತ್ತೆ. ಸೊ ದೇವರಿಗೆ ಮಂಗಳಾರತಿಯನ್ನ ಮಾಡ್ತಾ ಇದ್ರು. ನಾವು ಸಹ ಹೋಗಿ ದೇವರ ದರ್ಶನವನ್ನ ಮಾಡ್ಕೊಂಡ್ವಿ. ಅಲ್ಲಿ ದೇವರ ಪ್ರಸಾದವನ್ನ ಸ್ವೀಕರಿಸಿ ನಂತರ ಅಲ್ಲಿ ದೇವಸ್ಥಾನದ ಸುತ್ತಮುತ್ತ ನೋಡೋಣ ಅಂತ ಅಂದ್ಬಿಟ್ಟು ಫುಲ್ ದೇವಸ್ಥಾನದ ಸುತ್ತ ಈ ರೀತಿಯಾಗಿ ಪ್ರದಕ್ಷಿಣೆಯನ್ನ ಹಾಕ್ತಾ ಇದ್ವಿ. ನಿಮ್ಗೆ ಇಲ್ಲಿ ಶ್ರೀರಾಮನ ದೇವಸ್ಥಾನ ಸಿಗುತ್ತೆ. ಇನ್ನು ನನ್ನ ಚಾನಲ್ ನಲ್ಲಿ ಸುಮಾರು ವ್ಲಾಗ್ಸ್ ಗಳನ್ನ ಅಪ್ಲೋಡ್ ಮಾಡಿದ್ದೀನಿ. ನೋಡಿ ಹೇಗಿದೆ ಕಮೆಂಟ್ ಮೂಲಕ ತಿಳಿಸಿ. ನೋಡ್ತಾ ಇರ್ಬೋದು ಇದು ದೇವಸ್ಥಾನದ ಫುಲ್ ವ್ಯೂ ತೋರಿಸ್ತಾ ಇದ್ದೀನಿ. ನಿಮ್ಗೆ ಆಗಿ ನಡ್ಕೊಂಡು ಹೋಗ್ತಾ ನಿಮ್ಗೆ ಒಂದೊಂದು ಸ್ವಲ್ಪ ಹೆಜ್ಜೆ ಇಟ್ಟ ತಕ್ಷಣ ಒಂದೊಂದು ದೇವರು ಕಾಣಿಸ್ತಾ ಇರುತ್ತೆ. ಇಲ್ಲಿ ನಿಮ್ಗೆ ನಾಗ ಸಮೇತ ಶಿವ ಇದು. ಇಲ್ಲೂ ಸಹ ದೇವರಿಗೆ ಪ್ರದಕ್ಷಿಣೆಯನ್ನ ಹಾಕಿದ್ವಿ. ಯಾರೆಲ್ಲ ಈ ದೇವಸ್ಥಾನಕ್ಕೆ ಭೇಟಿ ನೀಡಿದ್ದೀರಾ, ಭೇಟಿ ನೀಡಿದ್ರೆ ಕಮೆಂಟ್ ಮೂಲಕ ತಿಳಿಸಿ. ಇನ್ನು ಯಾರೆಲ್ಲ ನೋಡಿಲ್ಲ ಒಮ್ಮೆ ಖಂಡಿತವಾಗಿ ವಿಸಿಟ್ ಮಾಡಿ ಹೇಗಿದೆ ದೇವಸ್ಥಾನ ಅಂತ ಹೋಗ್ಬಿಟ್ಟು ಬಂದು ಕಮೆಂಟ್ ಮೂಲಕ ತಿಳಿಸಿ. ಇದರ ಅಡ್ರೆಸ್ ಬೇಕಂದ್ರೆ ನಾನು ಡಿಸ್ಕ್ರಿಪ್ಷನ್ ಅಲ್ಲಿ ಹಾಕಿರ್ತೀನಿ. ಖಂಡಿತವಾಗಿ ಒಮ್ಮೆ ವಿಸಿಟ್ ಮಾಡಿ. ತುಂಬಾನೇ ಚೆನ್ನಾಗಿದೆ ದೇವಸ್ಥಾನ. ನೋಡ್ತಾ ಇರ್ಬೋದು ಇಲ್ಲಿ ನವಗ್ರಹದಲ್ಲಿ ನಿಮ್ಗೆ ನಾರ್ಮಲ್ ಆಗಿ ನವಗ್ರಹ ಅಂತಂದ್ರೆ ಬರೀ 9 ನವಗ್ರಹ ಇರುತ್ತೆ. ಬಟ್ ಇಲ್ಲಿ ಸ್ವಲ್ಪ ವಿಭಿನ್ನವಾಗಿದೆ ದೇವಸ್ಥಾನದಲ್ಲಿ. ಈ ನವಗ್ರಹದಲ್ಲಿ ನೋಡ್ತಾ ಇರ್ಬೋದು ಗಣೇಶ, ಸುಬ್ರಹ್ಮಣ್ಯ ಎಲ್ಲ ಇದೆ. ಈ ದೇವಸ್ಥಾನದಲ್ಲಿ ಪ್ರತಿ ಮಂಗಳವಾರ ಶುಕ್ರವಾರ ತುಂಬಾನೇ ಗ್ರ್ಯಾಂಡ್ ಆಗಿ ಪೂಜೆಯನ್ನ ಮಾಡ್ತಾರೆ. ಅದಲ್ಲದೆ ಅಮಾವಾಸ್ಯೆಯಲ್ಲೂ ಸಹ ತುಂಬಾನೇ ಚೆನ್ನಾಗಿ ಪೂಜೆಯನ್ನ ಮಾಡ್ತಾರೆ. ಅದಾದ್ಮೇಲೆ ಅಲ್ಲೇ ಪಕ್ಕದಲ್ಲಿ ಸಾಯಿಬಾಬಾ ದೇವಸ್ಥಾನ ಇತ್ತು. ಆ ದೇವಸ್ಥಾನದ ಒಳಗಡೆನೆ ಇಷ್ಟು ದೇವರುಗಳಿದೆ. ಈ ಒಂದ್ ಕಡೆ ಹೋದ್ರೆ ಎಷ್ಟು ದೇವರುಗಳನ್ನು ನೀವು ದರ್ಶನ ಮಾಡ್ಕೊಂಡು ಬರಬಹುದು. ಇನ್ನು ನನ್ನ ಚಾನಲ್ ನಲ್ಲಿ ಸುಮಾರು ಕುಕಿಂಗ್ ವಿಡಿಯೋಗಳನ್ನ ಅಪ್ಲೋಡ್ ಮಾಡಿದ್ದೀನಿ. ನೋಡಿ ಹೇಗಿದೆ ಕಮೆಂಟ್ ಮೂಲಕ ತಿಳಿಸಿ. ನಂತರ ಸಾಯಿಬಾಬಾ ದೇವರ ದರ್ಶನವನ್ನ ಮುಗಿಸ್ಕೊಂಡು ಅಲ್ಲಿ ಶನೇಶ್ವರ ದೇವರ ದರ್ಶನವನ್ನ ಮಾಡ್ಕೊಂಡ್ವಿ.
ಎಲ್ಲರೂ ಸಹ ಇಲ್ಲಿಂದನೇ ದೇವರ ದರ್ಶನವನ್ನ ಮಾಡಿ ಕೈ ಮುಕ್ಕೊಳ್ಳಿ. ನೋಡ್ತಾ ಇರ್ಬೋದು, ನಾನು ಇಲ್ಲಿ ಪೂರ್ತಿಯಾಗಿ ನಿಮ್ಗೆ ದೇವಸ್ಥಾನದ ವ್ಯೂವನ್ನ ತೋರಿಸ್ತಾ ಇದ್ದೀನಿ. ಇಲ್ಲಿ ನಿಮ್ಗೆ ಒಂದು ಬೋರ್ಡ್ ಅನ್ನ ಹಾಕಿರ್ತಾರೆ, ಯಾವ ರೀತಿ ಪೂಜೆ ಮಾಡಿದ್ರೆ ಇದಕ್ಕೆ ಒಳ್ಳೇದು ಅಂತ. ನಾನು ಮೊದಲೇ ಹೇಳಿದಾಗ ಇದು ತುಂಬಾ ಹಳೆಯ ದೇವಸ್ಥಾನ, ತುಂಬಾನೇ ಚೆನ್ನಾಗಿದೆ ದೇವಸ್ಥಾನ ಮಾತ್ರ. ಒಂದ್ಸರಿ ವಿಸಿಟ್ ಮಾಡಿ ನೋಡಿ, ಮತ್ತೆ ಮತ್ತೆ ಹೋಗ್ಬೇಕು ಅನ್ಸುತ್ತೆ, ಅಷ್ಟು ಚೆನ್ನಾಗಿದೆ ಈ ದೇವಸ್ಥಾನ. ಇಲ್ಲಿ ಮಾರಮ್ಮ ದೇವಿ ಇದ್ರು, ಸೊ ಅವ್ರಿಗೂ ಸಹ ಅಲ್ಲಿ ಕೈ ಮುಕ್ಕೊಂಡು ನಂತರ ಅಲ್ಲಿಂದ ನಾವು ಗಂಗಮ್ಮ ದೇವಿಯ ದರ್ಶನ ಮಾಡೋಣ ಅಂತ ಒಳಗಡೆ ಹೋಗ್ತಾ ಇದೀವಿ. ಗಂಗಮ್ಮ ಟೆಂಪಲ್ ಕುರುಬ್ರಳ್ಳಿ ಅಂತ ನೋಡಿ, ದೇವರಿಗೆ ಸುಮಾರು ರೀತಿಯ ಅಲಂಕಾರಗಳನ್ನ ಹಾಕಿದ್ರು. ಅದನ್ನೆಲ್ಲ ಒಂದು ಫೋಟೋ ಮಾಡಿ ಅಲ್ಲಿ ಒಂದು ವಾಲ್ ಮೇಲೆ ಪೇಸ್ಟ್ ಮಾಡಿರ್ತಾರೆ. ನೋಡ್ಬೋದು ನೀವು ಎಷ್ಟು ರೀತಿಯಾದಂತಹ ಅಲಂಕಾರ ಮಾಡಿದ್ದಾರೆ ದೇವರಿಗೆ ಅಂತ. ನೀವು ಇದು ಸಂಜೆ ಹೊತ್ತು ಹೋದ್ರೆ ತುಂಬಾ ಚೆನ್ನಾಗಿ ಅಲಂಕಾರ ಮಾಡ್ತಾರೆ, ನೋಡ್ಬೋದು. ನಾವು ಹೋದಾಗ ದೇವರಿಗೆ ಅಭಿಷೇಕ ಮಾಡ್ತಾ ಇದ್ರು. ಈ ರೀತಿಯಾಗಿ ನಾವು ಕುತ್ಕೊಂಡು ಅಭಿಷೇಕವನ್ನ ನೋಡ್ಬೋದು. ನಮ್ಗೆ ದೇವರಿಗೆ ಒಳಗಡೆನೆ ಹೋಗಿ ನಾವು ನಮಸ್ಕಾರ ಮಾಡ್ಬೋದು. ನಮ್ಗೆ ಒಳಗಡೆ ಎಲ್ಲ ಹೋಗ್ಲಿಕ್ಕೆ ಎಂಟ್ರಿ ಮಾಡ್ತಾರೆ. ನೋಡ್ತಾ ಇರ್ಬೋದು ದೇವಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಂತ. ಈ ರೀತಿಯಾಗಿ ದೇವರ ಅಭಿಷೇಕವನ್ನ ನೋಡೋದೇ ಒಂದು ಖುಷಿ ಅಲ್ವಾ. ನಿಮ್ಗೆ ಮಲ್ಲೇಶ್ವರಂ ಅಲ್ಲೂ ಒಂದು ಗಂಗಮ್ಮ ತಾಯಿ ಇದೆ, ಬಟ್ ಈ ದೇವಸ್ಥಾನ ಬಂದು ಕುರುಬ್ರಳ್ಳಿ ಇರುವಂತಹ ಗಂಗಮ್ಮ ದೇವಿ ದೇವಸ್ಥಾನ. ನಾವು ಈ ರೀತಿಯಾಗಿ ದೇವರ ಪಾದವನ್ನ ಮುಟ್ಟಿ ನಾವು ಸ್ಪರ್ಶ ಮಾಡಿ ಬೇಡ್ಕೋಬಹುದು ದೇವರನ್ನ. ನಾವು ಇಲ್ಲಿ ಒಳಗಡೆ ಹೋಗಿ ದೇವರನ್ನ ಸ್ಪರ್ಶ ಮಾಡಿ ದೇವರ ಹತ್ರ ಬೇಡ್ಕೋಬಹುದು. ಒಳಗಡೆ ಎಲ್ಲಾ ಭಕ್ತಾದಿಗಳಿಗೂ ಎಂಟ್ರಿಯನ್ನ ಕೊಡ್ತಾರೆ. ನೋಡ್ತಾ ಇರ್ಬೋದು ಇಲ್ಲಿ ದೇವಿಗೆ ಎಷ್ಟು ರೀತಿಯಾಗಿ ವಿಭಿನ್ನವಾಗಿ ಅಲಂಕಾರಗಳನ್ನ ಮಾಡ್ತಾರೆ ಅಂತ. ನೋಡಿ, ಅರ್ಧನಾರೀಶ್ವರಿಯಾಗೂ ಸಹ ಮಾಡಿದ್ರು. ಕೆಲವೊಂದು ದೇವಿ ಅಲಂಕಾರ ಮಾಡಿರುವಂತಹ ಫೋಟೋಗಳನ್ನು ಸಹ ನಿಮ್ಮೊಂದಿಗೆ ಹಂಚ್ಕೊಂಡಿದ್ದೀನಿ. ನೋಡಿದ್ರಲ್ಲ ದೇವಿಯನ್ನ ಎಷ್ಟು ಚೆನ್ನಾಗಿತ್ತು. ನಾವು ಸಹ ಈ ರೀತಿಯಾಗಿ ದೇವರನ್ನ ಕಣ್ ತುಂಬಿಸ್ಕೊಂಡು ಅಲ್ಲಿ ಸ್ವಲ್ಪ ಹೊತ್ತು ಧ್ಯಾನ ಮಾಡ್ತಾ ಕುತ್ಕೊಂಡು ಅದಾದ್ಮೇಲೆ ಅಲ್ಲಿಂದ ಹೊರಗಡೆ ಎಕ್ಸಿಟ್ ಮಾಡಿದಾಗ ಈ ರೀತಿಯಾಗಿ ಒಂದು ಶಿವಲಿಂಗ ಕಾಣಿಸುತ್ತೆ. ಅಲ್ಲೂ ಸಹ ದೇವರಿಗೆ ಕೈ ಮುಕ್ಕೊಂಡು ಅಲ್ಲಿಂದ ಎಕ್ಸಿಟ್ ಆಗೋಕ್ಕಿಂತ ಮುಂಚೆ ನಿಮ್ಗೆ ಒಂದು ದೇವಸ್ಥಾನದ ಪೂರ್ತಿಯಾದಂತಹ ಒಂದು ನೋಟವನ್ನ ತೋರಿಸ್ತಾ ಇದ್ದೀನಿ. ಈ ರೀತಿಯಾಗಿ ದೇವಸ್ಥಾನದಿಂದ ಇಳ್ಕೊಂಡ್ ಬರ್ಬೇಕಾಗುತ್ತೆ. ನೋಡ್ತಾ ಇರ್ಬೋದು ಇದು ಪೂರ್ತಿಯಾಗಿ ದೇವಸ್ಥಾನ. ನಾವು ಸ್ಟಾರ್ಟಿಂಗ್ ಅಲ್ಲಿ ಎಂಟ್ರಿ ಕೊಟ್ಟಿದ್ವಲ್ಲ ಅದೇ ಜಾಗಕ್ಕೆ ಬಂದ್ವಿ. ಅಲ್ಲಿ ಬಂದ್ಮೇಲೆ ಇಲ್ಲಿ ಸುಬ್ರಹ್ಮಣ್ಯ ಸ್ವಾಮಿಗೆ
ವಿಶೇಷವಾಗಿ ಅಲಂಕಾರ ಮಾಡಿದ್ರು. ಅಲ್ಲೂ ಸಹ ದೇವರಿಗೆ ಕೈ ಮುಕ್ಕೊಂಡು ಅಲ್ಲಿಂದ ನಾವು ಹೊರಗಡೆಗೆ ಎಕ್ಸಿಟ್ ಆಗ್ತಾ ಇದ್ದೀವಿ. ಈ ರೀತಿಯಾಗಿ ನಮಗೆ ಚೆನ್ನಾಗಿ ಗಂಗಮ್ಮ ತಾಯಿಯ ಅಲಂಕಾರವನ್ನ ಮಾಡಿದ್ದನ್ನು ನೋಡಿದ್ವಿ. ಮತ್ತೆ ದೇವರ ದರ್ಶನ ತುಂಬಾ ಚೆನ್ನಾಗಿ ಆಯ್ತು. ಅದಾದ್ಮೇಲೆ ಅಲ್ಲಿ ಕೆಲವೊಂದು ಫೋಟೋ ತಗೊಂಡು ನಂತರ ಅಲ್ಲಿಂದ ಶನೇಶ್ವರ ದೇವಸ್ಥಾನಕ್ಕೆ ಹೋದ್ವಿ. ನೋಡ್ತಾ ಇರ್ಬೋದು ಶನೇಶ್ವರ ಸ್ವಾಮಿಯನ್ನ ಎಷ್ಟು ಚೆನ್ನಾಗಿ ಅಲಂಕಾರ ಮಾಡಿದ್ದಾರೆ. ನಂತರ ನಾವು ಅಲ್ಲಿ ಹೋದಾಗ ದೇವರಿಗೆ ಮತ್ತೊಮ್ಮೆ ಮಂಗಳಾರತಿಯನ್ನ ಮಾಡಿ ನಮಗೂ ಸಹ ಮಂಗಳಾರತಿಯನ್ನ ನೀಡಿದ್ರು. ಮತ್ತೆ ಪ್ರಸಾದವನ್ನ ಸ್ವೀಕರಿಸಿದ್ವಿ. ಅಲ್ಲಿ ಪ್ರಸನ್ನಾಂಜನೇಯ ದೇವಸ್ಥಾನ ಇತ್ತು. ಸೊ ಅಲ್ಲೂ ಸಹ ದೇವರಿಗೆ ಕೈ ಮುಕ್ಕೊಂಡು ಅಲ್ಲಿಂದ ಹೊರಗಡೆ ಎಕ್ಸಿಟ್ ಕೊಟ್ವಿ. ನೀವು ಗಂಗಮ್ಮ ತಾಯಿ ದೇವಸ್ಥಾನದಿಂದ ದರ್ಶನ ಮುಗಿಸ್ಕೊಂಡು ಬರುವ ದಾರಿಯಲ್ಲೇ ಈ ಶನೇಶ್ವರ ದೇವಸ್ಥಾನ ಸಿಗುತ್ತೆ. ಅದಾದ್ಮೇಲೆ ಇಲ್ಲಿ ನೀಲಕಂಠ ಅಂತ ಒಂದು ದೇವಸ್ಥಾನ ಇತ್ತು ಚಿಕ್ಕದಾಗಿ. ಇಲ್ಲೂ ಸಹ ಹೋಗಿ ಒಂದು ಕೈ ಮುಕ್ಕೊಂಡು ನೋಡ್ತಾ ಇರ್ಬೋದು ಶಿವಲಿಂಗವನ್ನ ಚಿಕ್ಕದಾಗಿ ಮಾಡಿದ್ರು, ಪುಟಾಣಿಯಾಗಿ ಎಷ್ಟು ಚೆನ್ನಾಗಿದೆ ನೋಡ್ತಾ ಇರ್ಬೋದು. ಇಲ್ಲೂ ಸಹ ದೇವರ ದರ್ಶನವನ್ನ ಮುಗಿಸ್ಕೊಂಡು ಕೆಲವೊಂದು ಕೋಟನ್ನ ಬರ್ದಿದ್ರು ಅಲ್ಲಿ ನೋಡ್ಕೊಂಡು ಅಲ್ಲಿಂದ ನಾವು ಅಯ್ಯಪ್ಪ ಸ್ವಾಮಿ ದೇವಸ್ಥಾನಕ್ಕೆ ಬಂದ್ವಿ. ಇದು ಇರೋದು ಮಹಾಲಕ್ಷ್ಮಿ ಲೇಔಟ್ ನಲ್ಲಿ. ನಂತರ ನಾವಿಲ್ಲಿ ಒಳಗಡೆ ಎಂಟ್ರಿ ಕೊಟ್ಟಾಗ ಇಲ್ಲಿ ದೇವರಿಗೆ ವಿಶೇಷವಾಗಿ ಅಲಂಕಾರ ಮಾಡಿ ಮತ್ತೆ ಮಂಗಳಾರತಿಯನ್ನ ಮಾಡ್ತಾ ಇದ್ರು. ಅದಾದ್ಮೇಲೆ ಗಣಪನಿಗೆ ವಿಶೇಷವಾಗಿ ಅಲಂಕಾರ ಮಾಡಿ ಗಣಪನಿಗೂ ಸಹ ಮಂಗಳಾರತಿಯನ್ನ ಮಾಡ್ತಾ ಇದ್ರು. ಅಲ್ಲಿ ದೇವರ ದರ್ಶನವನ್ನೆಲ್ಲ ಮುಗಿಸ್ಕೊಂಡು ಅಲ್ಲಿ ದೇವಸ್ಥಾನನ ಪೂರ್ತಿಯಾಗಿ ನೋಡೋಣ ಅಂತ ಹೊರಟ್ವಿ. ನೋಡ್ತಾ ಇರ್ಬೋದು ದೇವಸ್ಥಾನದ ಒಳಗೆ ಯಾವ ರೀತಿಯಾಗಿ ಗೋಡೆ ಮೇಲೆಲ್ಲ ಒಂದು ಪಿಕ್ಚರ್ ಅನ್ನ ಪೋಸ್ಟ್ ಮಾಡಿದ್ದಾರೆ ಅಂತ. ತುಂಬಾನೇ ಚೆನ್ನಾಗಿದೆ ಈ ದೇವಸ್ಥಾನ. ಈ ದೇವಸ್ಥಾನಕ್ಕೆ ಯಾರಾದ್ರೂ ಭೇಟಿ ನೀಡಿದ್ದೀರಾ? ಭೇಟಿ ನೀಡಿದ್ರೆ ನನಗೆ ಕಮೆಂಟ್ ಮೂಲಕ ತಿಳಿಸಿ. ಇಲ್ಲ ಅಂದ್ರೆ ಖಂಡಿತವಾಗಿ ಒಮ್ಮೆ ಭೇಟಿ ನೀಡಿ. ತುಂಬಾನೇ ಚೆನ್ನಾಗಿದೆ ದೇವಸ್ಥಾನ. ನೋಡಿ ಗೋಡೆ ಮೇಲೆಲ್ಲ ಈ ರೀತಿಯಾಗಿ ಕೆಲವೊಂದು ಫೋಟೋಗಳನ್ನ ಹಾಕಿದ್ರು. ಮತ್ತೊಮ್ಮೆ ದೇವರಿಗೆ ವಿಶೇಷವಾಗಿ ಮಂಗಳಾರತಿಯನ್ನ ಮಾಡ್ತಾ ಇದ್ರು. ಸ್ವಲ್ಪ ಹೊತ್ತು ಅಲ್ಲೇ ನಿಂತ್ಕೊಂಡು ದೇವರ ದರ್ಶನವನ್ನ ಮಾಡಿ ದೇವರನ್ನ ಚೆನ್ನಾಗಿ ಬೇಡ್ಕೊಂಡ್ವಿ. ಅವತ್ತು ಗಣಪನಿಗೆ ಬೆಣ್ಣೆ ಅಲಂಕಾರವನ್ನ ಮಾಡಿದ್ರು. ನಂತರ ಅಲ್ಲಿಂದ ಹಾಗೆ ಮತ್ತೆ ನನ್ನ ವಿಡಿಯೋನ ಮುಂದುವರಿಸಿದೆ. ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ಅಂತ ಆರ್ಕಿಟೆಕ್ಚರ್. ತುಂಬಾ ಚೆನ್ನಾಗಿದೆ. ದೇವಸ್ಥಾನ ಫುಲ್ ಇದೇ ರೀತಿಯಾಗಿ ಇದೆ. ಅದಾದ್ಮೇಲೆ ಸ್ವಲ್ಪ ಹೊತ್ತು ಅಲ್ಲೇ ದೇವಸ್ಥಾನದ ಒಳಗಡೆ ಕೂತ್ಕೊಂಡ್ವಿ. ಇಲ್ಲಿ ನೋಡ್ತಾ ಇರ್ಬೋದು ದೇವಸ್ಥಾನದ ಫುಲ್ ವ್ಯೂ ಅನ್ನ ತೋರಿಸ್ತಾ ಇದ್ದೀನಿ ಯಾವ ರೀತಿಯಾಗಿದೆ ಅಂತ. ತುಂಬಾನೇ ದೊಡ್ಡದಾಗಿದೆ ದೇವಸ್ಥಾನ, ತುಂಬಾ ಚೆನ್ನಾಗಿದೆ. ನಂತರ ಅಲ್ಲಿ ದೇವರ ದರ್ಶನವನ್ನೆಲ್ಲ ಮುಗಿಸ್ಕೊಂಡು ಹೊರಗಡೆ ಎಕ್ಸಿಟ್ ಆದ್ವಿ. ಇಲ್ಲಿ ಮೇಲ್ಗಡೆ ಅಯ್ಯಪ್ಪ ಸ್ವಾಮಿ ದೇವಸ್ಥಾನ ಇದೆ. ಅಲ್ಲಿ ಆಲ್ರೆಡಿ ಕ್ಲೋಸ್ ಆಗಿತ್ತು. ಸೊ ನಾವು ದೇವಸ್ಥಾನದ ಒಳಗಡೆ ಹೋಗಕ್ ಆಗ್ಲಿಲ್ಲ. ಸೊ ನೆಕ್ಸ್ಟ್ ಟೈಮ್ ಹೋಗೋಣ ಅಂತ ಅನ್ಕೊಂಡ್ವಿ. ಕೆಲಸ ಆದ್ಮೇಲೆ ಬಂದು ನಿಂಪಾಣಿಗೆ ಅಭಿಷೇಕ ಮಾಡ್ಕೊಂಡು ಇದಾದ್ಮೇಲೆ ನಾವು ಬೇರೆ ಕಡೆ ಹೋಗಿದ್ವಿ. ಎಲ್ಲಿ ಹೋಗಿದ್ವಿ ಏನು ಅಂತ ನೆಕ್ಸ್ಟ್ ಪಾರ್ಟ್ ಅಲ್ಲಿ ನೀವು ವೇಟ್ ಮಾಡಿ ನೋಡಿ. ಇವತ್ತಿನ ಈ ವಿಡಿಯೋ ನಿಮ್ಗೆಲ್ಲ ಇಷ್ಟ ಆಗಿದೆ ಅಂತ ಅನ್ಕೊಂತೀನಿ. ಇಷ್ಟ ಆಗಿದ್ರೆ ನನ್ನ ಚಾನಲ್ ಅನ್ನ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು.